ಹಿಂದೆ ಬರ್ರಿ, ಹೋಗಿ ಹಿಂದಕ್ಕೆ ಸ್ವಲ್ಪ ಸ್ವಲ್ಪ ಹತ್ರ ಹಿಂದೆ ಬನ್ರಿ, ಹಿಂದೆ ಬನ್ರಿ, ಒಂಚೂರು ಹಿಂದೆ ಬನ್ರಿ. ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ, ಎಲ್ಲ ನೌಕರರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಏನೇನು ಯೋಜನೆಗಳನ್ನ ರೂಪಿಸಿ ಆ ಯೋಜನೆಗಳನ್ನ ಕಟ್ಟಕಡೆ ಪ್ರಜೆಯವರೆಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ತಿಳಿಸುತ್ತೋ, ನಿರ್ದೇಶನ ಕೊಡುತ್ತೋ ಅದನ್ನು ಪಾಲನೆ ಮಾಡಿಕೊಂಡು ಆ ಯೋಜನೆಗಳನ್ನು ಅಚ್ಚುಕಟ್ಟಾಗಿ ಸರ್ಕಾರ ಯೋಜನೆಗಳನ್ನು ನಾವು ಸಾರ್ವಜನಿಕರಿಗೆ ತಲುಪಿಸೋದು, ಕಟ್ಟಕಡೆ ಪ್ರಜೆಯವರೆಗೂ ತಲುಪಿಸೋದೇ ನಮ್ಮ ಕರ್ತವ್ಯ ಇರುತ್ತೆ. ಇದನ್ನು ನಾವು ಯಾವುದೇ ಬೇಜಾರು ತಲುಪೋದೇ ಈ ಕೆಲಸ ನಾವು ಮಾಡಬೇಕಾಗುತ್ತೆ. ಈ ಮಾಡೋ ಇರುವಂಥ ನಾವು ಏನು ಬೇಕೋ, ನಾವು ನಮ್ಮ ಸವಲತ್ತಿಗೆ ಏನು ಬೇಕೋ, ನಮ್ಮ ಕಲ್ಯಾಣಕ್ಕಾಗಿ ಏನೇನು ಬೇಕೋ ಅದನ್ನು ಸರ್ಕಾರದಲ್ಲಿ ಕೇಳಿ ಪಡೆಯೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಏನು ಸರ್ಕಾರ ನಮಗೆ ಸೂಚನೆ ಕೊಡ್ತಾರೆ ಅದನ್ನು ಫಸ್ಟ್ ಪಾಲನೆ ಮಾಡಿಕೊಂಡು ನಾವು ನಮ್ಮ ಕಲ್ಯಾಣಕ್ಕಾಗಿ ಏನೇನು ಬೇಕು ಅದೆಲ್ಲ ಇದ್ದು ನಾವು ಪಡೆಯೋದಾಗುತ್ತೆ. ಈಗ ಸರ್ಕಾರ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದೇ ಒಗ್ಗಟ್ಟಾಗಿ ಇಟ್ಕೊಂಡು ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕು. ಸರ್ಕಾರದಲ್ಲಿ ನಮ್ಮ ಕಲ್ಯಾಣಕ್ಕಾಗಿ ಏನೇನು ಬೇಕು ಅದನ್ನು ಕೇಳಬೇಕು, ಹಂತ ಹಂತವಾಗಿ ನಾವು ಪಡಿಬೇಕು. ಸರ್ಕಾರ ಏನು ನಿರ್ದೇಶನ ಕೊಡ್ತಾರೆ ಅದನ್ನು ಕೂಡ ನಾವು ಚಾಚು ತಪ್ಪದೆ, ಬೇಜಾರು ಬರೋದೆ ನಾವು ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಮೊದಲನೇದಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ತಾಲೂಕು ಪಂಚಾಯತ್ ಮಧುಗಿರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ವೆಂಕಟಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅವ್ರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ಸಭೆ ಮುಖಾಂತರ ನನಗೆ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಶಾಸಕರು ಹಾಗೂ ವೆಂಕಟಪ್ಪ ಸರ್ ಧನ್ಯವಾದ ತಿಳಿಸ್ತಾ. ಈ ಒಂದು ಸರ್ಕಾರಿ ನೌಕರ ಸಂಘ ಉತ್ತಮವಾದ ಸಂಘ. ತಮ್ಮ ಸಂಘಟನೆ ಶಕ್ತಿ, ಸಾಮರ್ಥ್ಯ, ತಮ್ಮ ಅಭೂತವಾದ ಸೇವೆ ಎಲ್ಲವೂ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಹೇಳಿದಾಗೆ ಸರ್ಕಾರಿ ಸೇವೆ ಜೊತೆಗೆ ಸಂಘಟನಾ ಶಕ್ತಿ ಕೂಡ ನಮಗೆ ಬೇಕಾಗುತ್ತೆ. ಅದೇ ರೀತಿ ತಮ್ಮ ಬೇಡಿಕೆಗಳು, ಈಡೇರಿಕೆಗಳನ್ನು ಸಾಕಷ್ಟು ಸರ್ಕಾರ ಈಗಾಗಲೇ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿದೆ ಮತ್ತು ನೀಡುತ್ತಾನೂ ಇದೆ. ಈಗ ಆಲ್ರೆಡಿ ತಾವೆಲ್ಲ ನೀಡಿದಂಗೆ NPS OPS ಅಂತ ಪರಿಶೀಲನೆ ಆಗಿದೆ. ಮನೆ ಅಧ್ಯಕ್ಷ ಆಗಿರ್ಬೋದು, ರವಿಯವರ ಕಾರ್ಯವೈಖರಿ ಆಗಿರ್ಬೋದು, ಮತ್ತು ಸಂಘಟನಾ ಶಕ್ತಿ ಆಗಿರ್ಬೋದು, ತಾಲೂಕು ಗಡಿನಾಡು ಆಗಿರುವಂಥ ಎಲ್ಲ ಪ್ರತಿನಿಧಿಗಳು, ನಿರ್ದೇಶಕರು ಎಲ್ಲ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಸೇವೆ ಇಡೀ ತಾಲೂಕಿನ ಜನತೆಗೆ ಹಾಗೂ ತಮ್ಮ ಅದ್ಭುತವಾದ ಸೇವೆಯನ್ನು ಸಂಘಟನೆ ಶಕ್ತಿಯಲ್ಲಿ ತಾಲೂಕಿಗೆ ನೀಡುತ್ತಾ ಮಾನ್ಯ ಸಚಿವರು, ಮಾಜಿ ಸಚಿವರಾದಂಥ ವೆಂಕಟಪ್ಪ ಸರ್ ಹಾಗೂ ಶಾಸಕರಾದಂಥ ವೆಂಕಟೇಶ್ ಅವರ ಮಾರ್ಗದರ್ಶನ ಇನ್ನೂ ಉತ್ತಮವಾದ ಸೇವೆ ಹಾಗೂ ಸಂಘಟನೆ ಶಕ್ತಿಯನ್ನು ಮಾಡ್ತಾ ಒಂದು ಕೆಲಸ ನಿರ್ವಹಿಸಿ ಅಂತ ಹೇಳ್ತಾ ನನಗೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲರಿಗೂ ಸಹ ಒಂದೇ ನಿರ್ದೇಶಕರ್ತ ಪತ್ರ ಮಾಧ್ಯಮದವರೇ ಇವತ್ತು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನೌಕರ ಸಂಘ ಆಫೀಸ್ ಯಾವತ್ತು ಕೂಡಿ ಇಟ್ಟಿತ್ತು, ಕಸ ಗುಡಿಸ್ತಾ ಇರಲಿಲ್ಲ. ಸದ್ಯಕ್ಕೆ ಇವತ್ತು ಗೌರವದಿಂದ ನೋಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಅದಕ್ಕೆ ನಮಗೆ ಅನಂತ ಧನ್ಯವಾದಗಳನ್ನು. ಯಾವತ್ತೂ ಕೂಡ ಬಹಳಷ್ಟು ಜನ ಅಧಿಕಾರ ಬೇಕು ಅಂತ ಬಯಸ್ತೀವಿ. ಅಧಿಕಾರಕ್ಕೆ ಬಂದ ತಕ್ಷಣ ನನ್ನ ಕೆಲಸ ಏನು ಅಂತ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಬೇಕಾದರೆ ನಾವು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಮಾತ್ರ ಆ ಅಧಿಕಾರಿ ಸ್ಥಾನಕ್ಕೆ ಬರಬೇಕು, ಇಲ್ಲಾಂದ್ರೆ ಬರಬಾರ್ದು. ಈ ನೌಕರ ಸಂಘದ ಅಧ್ಯಕ್ಷರಾದ ತಕ್ಷಣ ಅಲ್ಲಿವರೆಗೂ ಬಹಳ ರಾಜಕೀಯ ಮಾಡ್ತಾರೆ. ಅದರಲ್ಲಿ ಸಣ್ಣದ ರಾಜಕೀಯ ಅಂತ ಅಧಿಕಾರ ಬರ್ತಿದ್ದಂಗೆ ನಾನೇ ಸುಮ್ಮನೆ ಬಂದು ಆ ಕೆಲಸನ ಮಾಡ್ತಿರ್ತಾನೆ. ಕೆಲಸ ನನ್ನ ಜವಾಬ್ದಾರಿ ಏನು, ನಾನು ಈ ಅಧಿಕಾರ ವಹಿಸಿಕೊಂಡ ಮೇಲೆ ಇದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಬೇಕು, ಈ ಹೆಸರನ್ನು ನನ್ನ ಮುಂದುವರಿಸಿಕೊಂಡು ಹೋಗಬೇಕು, ಇನ್ನೂ ಒಂದು ನಾನು ಆ ಸ್ಥಾನದಲ್ಲಿ ಇದಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು, ಆ ಗೌರವವನ್ನು ತರಬೇಕು ಅಂತಕ್ಕಂಥ ಕೆಲಸ ಮಾಡೋದು. ಏನಾದರೂ ಸ್ವಲ್ಪ ಸಿಕ್ಕಿದರೆ ಅದೆಲ್ಲ ಪಟ್ಟಾಯಿಸ್ಕೊಂಡು ಮುಗಿಸ್ಕೊಂಡು ಹೋಗ ನಾವು ಯಾವನ ಅಂತ ಯೋಚನೆ ಮಾಡೋರೆ ಜಾಸ್ತಿ ಆಗಿದೆ. ಅದರಿಂದ ನೀವೇ ಅಲ್ಲ, ರಾಜಕಾರಣಿಗಳಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ನಾನೊಬ್ಬ ಶಾಸಕ ಆಗೋವರೆಗೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ, ಜನಸೇವೆ ಮಾಡ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅಂತ ಸಾಕಷ್ಟು ಭರವಸೆ ಬಂದ ಮೇಲೆ
ಅದನ್ನು ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನನ್ನ ಮರೀತಾರೆ ಅನ್ನೋದಕ್ಕೆ ನಾನು ತಿಳಿಸ್ಕೊಳ್ಬೇಕು. ನಾನು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಂದು ಸಂತೆ ಆರಿಸ್ತೇನೆ, ಕೆಲಸ ಮಾಡಲಿಲ್ಲ ಅಂದರೆ ನಡೆಯಪ್ಪ ನಿನ್ನ ದಾರಿ ಹಿಡ್ಕೊಂಡು ಮನೆ ಕಡೆ ಅಂತ ಕಳಿಸ್ತಾರೆ. ಅದೇ ಎಲ್ಲರೂ ಅರ್ಥ ಮಾಡ್ತಾರೆ. ಇವತ್ತು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಆ ಅಧಿಕಾರಿಯಿಂದ ಕರೀತಾರೆ, ಬಾರಪ್ಪ ನಿನ್ನ ಬಾ. ಸರಿಯಾಗಿ ಕೆಲಸ ಮಾಡ್ತಿದ್ರೆ ಓದು ಓಡ್ಕೊಂಡು ನಡೆಯಪ್ಪ ನಿನ್ನ ಅಯೋಗ್ಯ ಇಲ್ಲಿಗೆ ಅದು ಬಿಟ್ಟು ನಡೆಯಂತ. ಅದನ್ನ ಅಧಿಕಾರ, ಬಡತನ, ಸಿರಿತನ ಆದರೆ ನಾನು ಮಾಡಿದಂತ ನೀವೆಲ್ಲರೂ ಒಳ್ಳೆ ಅಧಿಕಾರಿನಪ್ಪ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂತ ನೀವು ಈ ಜಾಗ ಬಿಟ್ಟೋದ್ರು ಕೂಡ ಆ ಹೆಸರು ಇಲ್ಲಿ ಬಿಟ್ಟೋಗ್ಬೇಕು. ಇಂಥವ್ರಿದ್ರು ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಮುಂದೆ ಬಂದವರು ಕೂಡ ನಿಲ್ಲಿಸ್ಬೇಕು. ಆ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯ. ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರಿ? ದೇವ್ರ ಸೇವೆ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಿಮ್ಮ ಭಾವನೆ. ಅದು ನನ್ನ ಭಾವನೆ ಅಲ್ಲ. ಜನಸೇವೆ, ಜನಾರ್ದನ ಸೇವೆ. ಮೊದಲು ಜನಸೇವೆ ಮಾಡಿ, ಆಮೇಲೆ ದೇವರ ಸೇವೆ. ದೇವರ ಸೇವೆಯನ್ನು ನಾವು ಮಾಡದೇ ಇದ್ದರೆ ಯಾರಾದರೂ ಆ ದೇವರ ಗುಡಿಗೆ ಚೆನ್ನಾಗಿ ಬಣ್ಣ ಹೊಡೆದು, ಸುಣ್ಣ ಬಣ್ಣ ಹೊಡೆದು, ಒಳ್ಳೆ ಪೂಜಾರಿ ಇಟ್ಟು ಪೂಜೆ ಮಾಡಿಸಿ ಗಂಟೆ ಜೋರಾಗಿ ಅಲ್ಲಾಡ್ತಾರೆ, ಅದು ನಿಜವಾಗಿ ದೇವರಿದ್ದಾರೆ. ಅದೇ ದೇವ್ರು ತಗೊಂಡು ಆಳುಗುಡಿಯಾಗಿಡು, ಯಾರು ಕೈ ಮುಗಿಯೋದು. ಆಳುಗುಡಿಯಾಗಿ ದೇವರೆಲ್ಲ ಬಿಡಪ್ಪ ಅಲ್ಲಿ ಹೌದಾ ಅಲ್ವ? ಆಳುಗುಡಿಯಾಗಿಟ್ಟರೆ ದೇವರು ಕೈ ಮುಗಿತಾರೆ? ಇಲ್ಲ. ಅದರಿಂದ ದೇವರು ಇಲ್ಲಿದ್ದಾನೆ ಅಂತ ಸೃಷ್ಟಿ ಮಾಡ್ತಕ್ಕಂಥವ್ರು ನಾವೇ. ಒಳ್ಳೆ ಪೂಜೆ ಮಾಡಿ, ಒಳ್ಳೆ ಪೂಜಾರಿನಿಟ್ಟು, ಒಳ್ಳೆ ದೇವಸ್ಥಾನ ಕಟ್ಟಿಸಿ, ಒಳ್ಳೆ ಪೂಜೆ ಮಾಡಿದ್ರೆ ದೇವರಿದ್ದಾರೆ ಅಂತ. ಇಲ್ಲಿದ್ದರೆ ಇಲ್ಲ ಅಂತ ಯಾರು ಕೈ ಮುಗಿದ್ದಾರೆ. ಅದರಿಂದ ನಂಬಿಕೆ ಮೇಲೆ ಹೋಗೋದು. ದೇವರಿದ್ದಾನೆ ಅಂದರೆ ಇದ್ದಾನೆ, ಇಲ್ಲ ಅಂದರೆ ಇಲ್ಲ. ಎಲ್ಲ ದೇವರಿಗಿಂತ ನೀವು ನಿಮ್ಮ ಆತ್ಮಶುದ್ಧಿ ದೇವರನ್ನು ಸರಿ ಮಾಡಿಕೊಂಡ್ರೆ ಸಾಕು. ಆ ದೇವರು ಕೈ ಮುಗಿಯೋದು ನೀವು ನಂಬೋದು ಬಿಡ್ತಾರೆ, ಗೊತ್ತಿಲ್ಲ ನನಗೆ. ನಾನು ಯಾವತ್ತು ಜೀವನದಲ್ಲಿ ಇವತ್ತು ಈ ಕ್ಯಾಲೆಂಡರ್ನಲ್ಲಿ ರಾಹು ಕಾಲ, ಗುಳಿಗೆ ಕಾಲ ಅನ್ನೋದು ಏನಿದೆ ಅದನ್ನು ನೋಡೇ ಇಲ್ಲ. ಅದ್ಯಾವುದು ಇವತ್ತಿಗೂ ನೋಡಿಲ್ಲ. ನನಗೇನು ಆಗಿಲ್ಲ. ಯಾವ ಕಾಲದಲ್ಲಿ ಹೋಗ್ತೀನಿ ಬರ್ತೀನಿ. ನಾನು ಹೋಗಿದ್ದೆ ಒಳ್ಳೆ ಕಾಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನು ತೊಂದರೆ ಏನಾಗಿಲ್ಲ. ಇವತ್ತು ಬಂದರೆ ನೀವೇನು ಬಿಕ್ಕ ಅಡ್ಡ ಬಂತು, ಸೆಕೆಂಡ್ ಆಗಲಿಲ್ಲ ಅಂತ ವಾಪಸ್. ತಾಯಿ ಬಂತು, ರಣ್ಣು ಮುಂಡೆ ಬಂತ, ಬಳೆ ಹೊಡೆದ ತಕ್ಷಣ ರಣ್ಣು ಮುಂಡೆನ ವಾಪಸ್ ಹೋಗಿ ನಾನು ಹೋಗೋದಿಲ್ಲ. ಅವರು ಮನುಷ್ಯರು, ಅದು ಒಂದು ಪ್ರಾಣಿ ಅಂತ ಹೋಗಿ. ಅದರಿಂದ ನನಗೆ ಯಾವತ್ತೂ ಏನೂ ಆಗಿಲ್ಲ. ನಾನು ಯಾವತ್ತೂ ಕೂಡ ಟೈಮ್ ನೋಡಿ ನಾಮಿನೇಷನ್ ಕೂಡ ಎಷ್ಟು 6 7 ಬಾರಿ ಎಂದು ನೋಡಿಕೊಂಡೇ ಆಗ್ತದೆ. ಎಲ್ಲರೂ ಬಾರಪ್ಪ ದೇವ್ರ ಪೂಜೆ ಮಾಡ್ಕೊಂಡು ಬಂದು ಹಾಕ್ಬೇಕಂದ್ರೆ ಒಂದು ಅಡಿಯಿರಿ, ಬೇಡ ಅಂದರೆ ಒಂದು ಅಡಿಯಿರಿ ಬೇಡ. ನಂಬಿಕೆ ದೊಡ್ಡದು. ನಮ್ಮ ಆತ್ಮಶುದ್ಧಿ ಕರೆಕ್ಟ್ ಇರಬೇಕು. ಒಬ್ಬರಿಗೆ ಮೋಸ, ಅನ್ಯಾಯ ಮಾಡಬಾರ್ದು. ಕೈಲಾದರೆ ಒಳ್ಳೆ ಕೆಲಸ ಮಾಡೋದು, ಇಲ್ಲದಿದ್ದರೆ ಬೇಡಪ್ಪ ನನ್ನ ಕೈಲಾಗಲ್ಲ. ಅಷ್ಟು ಮಾಡ್ಕೊಂಡೋದ್ರೆ ದೇವ್ರು ನಿಮ್ಮಲ್ಲೇ ಇದ್ದಾನೆ. ಆ ದೇವ್ರನ್ನ ಯಾರೂ ನೋಡಿಲ್ಲ. ನೀವು ನಾವು ನಂಬಿಕೆ ದೇವರು. ಒಂದು ಎಕ್ಸಾಂಪಲ್, ನಮ್ಮ ಹಸುವತ್ತು ಇದನ್ನಲ್ಲ, ತಿರುಪತಿಗೆ ಒಂದು ತಿಂಗಳ ಕನಿಷ್ಠ ಅಂದರೆ 3-4 ಬಾರಿ ಇಲ್ಲಿಂದ ಭಕ್ತಿಯಿಂದ ಹೋಗ್ತಾನೆ. ವ್ಯಾಪಾರ ಮಾಡ್ತಾನೆ. ವ್ಯಾಪಾರದಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಹೇಳ್ತಾನೆ. ಅಲ್ಲಿ ಸುಳ್ಳು ಹೇಳಲೇಬೇಕು. ವ್ಯಾಪಾರ ಸುಳ್ಳು ಹೇಳಲೇಬೇಕು. ತೂಕ ಹೆಚ್ಚು ಕಡೆ ಮಾಡಲೇಬೇಕು. ಹೇಳು ದೇವರು ಹೇಳು, ದೇವ್ರು ಮೆಚ್ತಾನೆ. ಒಂದು ಸರ್ತಿ ನಾನು ತಿರುಪತಿಗೆ ಹೋಗಿದ್ದು, ನಾವು ಸ್ನೇಹಿತರು MLA ಕೆಲವು. ನಾನು ಒಂದು 5 ವರ್ಷ 6-7 ವರ್ಷ ಆಗಿರ್ಬೋದು ತಿರುಪತಿಗೆ ಹೋಗ್ಬೇಕು. ಯಾರಾದ್ರು ಕರೆದ್ರೆ, ಇದು ಇಲ್ಲದೆ ಸಂದರ್ಭ ಕರೆದ್ರೆ ಹೋಗ್ಬಿಟ್ರೆ ಯಾವ ದೇವ್ರಿಗೆ ನಾನು ಸ್ವತಂತ್ರವಾಗಿ ಹೋಗ್ಬೇಕಂತ ಹೋಗೋದು. ಈ ತಿರುಪತಿ ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡಿಕೊಂಡು ಜನಾರ್ದನ ರೆಡ್ಡಿ ಬಂದರು. ನನ್ನ ಜೊತೆಗಿದ್ದವರಲ್ಲಿ ಜನಾರ್ದನ ರೆಡ್ಡಿ 42 ಕೋಟಿ
ಕಿರೀಟ ಮೆರವಣಿಗೆ ಮಾಡ್ಕೊಂಡು ಬರ್ತಾನೆ. ಮತ್ತೆ ನೋಡೋದು ಆ ಕಿರೀಟ ನಾನು ನೋಡೋಕೆ ಬರೋದು ಹೋಗ್ತೀನಿ. ಯಾಕೆ ಹಿಂಗಂತ ನೀನೇನು ಬುದ್ಧಿ ಐತೆ ಅಂತ. ಯಾಕಪ್ಪ ಕಳ ಕಿರೀಟ ಅಂತ ಯಾಕೆ? ಅಲ್ಲ, ಅವರು ಬೆವರು ಸುರಿದ ಭೂಮಿಗೆ ದುಡಿಮೆ ಬಂದಿರ್ತಕ್ಕಂಥ ಕಿರೀಟ ಅಲ್ಲ. ಎಲ್ಲ ಮೈನ್ಸ್ ದರೋಡೆ ಮಾಡಿದ್ದಾನೆ, ತಂದು 42 ಕೋಟಿ ಮಾಡಿದ್ರೆ ನಾನು 40 ರೂಪಾಯಿ ನಾನು ಹಾಕೋಕ್ಕಾಗಲ್ಲ. ಅದನ್ನು ನಾನು ಯಾಕೆ ಬರೋದಿಲ್ಲ, ನಾನು ಹೋಗಲೇ ಅವರೆಲ್ಲ ನೋಡ್ಬೋದು. 14 ವರ್ಷ ಜೈಲಿಗೆ ಯಾಕೆ ಹೆಂಡತಿ ಮಕ್ಕಳು ಯಾಕೆ ದೇವ್ರು ಕಾಪಾಡಲಿಲ್ಲ? ಯಾಕೆ ಕಾಪಾಡಲಿಲ್ಲ? ದೇವರು 42 ಕೋಟಿದ್ದು ಕಿರೀಟ ನನಗೆ ಆಗದೆ ಹೋಗಿರ್ತದೆ ನೋಡಿ. ಅದೇ 42 ಕೋಟಿ ಇಟ್ಟು 40 ಗ್ರಾಮಗಳಲ್ಲಿ 10 ಜನ ಬಡವರಿಗೆ, ಏನು ಕಡಬಡವರು ನಿರುಳಿಲ್ಲದೆ ಇರತಕ್ಕಂಥ ಇದ್ದಾರೋ ಅಂಥವ್ರಿಗೆ ಊರಿಗೊಂದು 10 ಮನೆಗೆ ಕಟ್ಟಿಸ್ಕೊಟ್ಟಿದ್ರೆ ಅವನ ಜೀವಿತ ಪರ್ಯಂತ ಫೋಟೋ ಇಟ್ಕೊಟ್ಟಿದ್ದಾರೆ. ಅವಾಗ ದೇವರ ಇಲ್ಲಿ ಇರ್ತಿರ್ಲಿಲ್ಲ. ಆ 42 ಕೋಟಿ 42 ಹಳ್ಳಿ ಮಾಡಿದ್ರೆ ಎಷ್ಟು ಜನ ನೆನೆಸ್ತಾ ಇದ್ದಾರೆ? ಅದು ಬೇಕು. ಇವತ್ತು ಎಲ್ಲರೂ ಸಿದ್ದರಾಮಯ್ಯನ ಹೊಗಳ್ತೀವಿ. ದೇವರಾಜ ಅರ್ಜುನ ಯಾಕೆ ಹೊಳ್ತೀವಿ? ಯಾರು ಭೂಮಿಗೆ ಇದ್ದಾನೋ ಅವನೇ ಒಡೆಯ ಅಂತ ತಂದು, ಯಾರು ಕಡಬಡವ ಶ್ರೀಮಂತರ ಜಮೀನಿಗೆ ಐತೆ ಇದ್ದೋ ಆ ಬಡವನ ಜಮೀನು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಇವತ್ತು ಅಂತ ಮುಖ್ಯಮಂತ್ರಿಯಿಂದ ಯಾರು ಬರೋದಿಲ್ಲ. ಎಲ್ಲಿಂತ ಲ್ಯಾಂಡ್ ರಿಫಾರ್ಮ್ಸ್ ಅಂತ ತಂದು ಮಾಡ್ದ. ಎಲ್ಲ ಯಾರು ಶ್ರೀಮಂತಕ್ಕೆ 1000 ಎಕರೆ 500 ಎಕರೆ ಜಮೀನು ಇತ್ತು, ಯಾರು ಜಮೀನು ಮಾಡ್ತಾಯಿದ್ರು ಅವರವ್ರ ಜಮೀನೆಲ್ಲ ಅವರು. ಅದಕ್ಕೆ ಇವತ್ತು ದೇವರಾಜ ಅಂತ ಮುಖ್ಯಮಂತ್ರಿಯಿಂದ ಯಾರು ಆಗಲ್ಲ ಅಂದ್ಕೊಂಡು ಅವ್ರಿಗೆ ಸೌದತ್ತ ಅಂತ ಮುಖ್ಯಮಂತ್ರಿಯಿಂದ ಯಾರನ್ನು ಬರ್ತಾರೆ ಇಲ್ಲವೋ ಅಂದ್ಕೊಂಡು ಅದಕ್ಕೆ ಸೌದತ್ತ ಅಂತ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯನವರು ಆಗಲ್ಲ. ಬಡವರಿಗೆ 10 kg ಫ್ರೀ ಕೊಟ್ಟ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ದುಡ್ಡು, ಫ್ರೀ ಕರೆಂಟು, ಫ್ರೀ ಬಸ್ಸು ಮಾಡಿದ, ಬಡವರಿಗೆ ದೀನದಲಿತರಿಗೆ SC ST ಅಂತ ಮಾಡಿದ, ಕಾಂಟ್ರಾಕ್ಟ್ ಯಾರು ಶ್ರೀಮಂತರಿದ್ದಾರೋ ಅವರು ಬಿಟ್ಟರೆ ಬೇರೆ ಯಾರು ಕಾಂಟ್ರಾಕ್ಟ್ ಮಾಡ್ತಿಲ್ಲ, ಅವಕಾಶ ಇಲ್ಲ. ಅದಕ್ಕೆ ತಂದ SC STಗೆ ರಿಸರ್ವೇಷನ್ ತಂದ, ಅದರಲ್ಲಿ ಇಷ್ಟವರೆಗೂ ಅವರಿಗೆ ಡಿಪಾಸಿಟ್ ಕೂಡ ಇಲ್ದಂಗೆ ತಂದ. ಆವಾಗ SC STಗಳು ಯಾರಿದ್ದಾರೋ ಅವರು ಕೂಡ ಕಾಂಟ್ರಾಕ್ಟ್ ಅಷ್ಟು ರಿಸರ್ವೇಷನ್ ಮಾಡಿದ ಜೊತೆಗೆ ಯಾವುದು ಇವತ್ತು ಅರ್ಜಿ ಹಾಕಂಗೆ ಇಲ್ಲ. ಖರ್ಚಕ್ಕೆ ಅವರೇ ಹಾಕಬೇಕು, ಹೆಚ್ಚುಗಳೇ ಹಾಕ್ಬಿಟ್ಟು ಎಷ್ಟು ಜನ ಇಂಥ ಕಾನೂನುಗಳಂತ ಸೌದತ್ತದಂತ ತಂದಿದ್ದು ಇವತ್ತು ಸಿದ್ದರಾಮಯ್ಯ. ಅದಕ್ಕೆ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋಗೋದು. ದೇವರಾಜ ಇವತ್ತು ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ 2,350 ಕೋಟಿ ಹಣವನ್ನು ಪಾವಡ ತಾಲೂಕಿಗೆ ಕುಡಿಯ ನೀರಿಗೆ ಇಷ್ಟು ಜನ 23 ಜನ ಮುಖ್ಯಮಂತ್ರಿಗಳಾಗೋಗಿದ್ದಾರೆ. ಅದರಲ್ಲಿ ಯಾರ್ಯಾದರೂ ಒಬ್ಬರಿದ್ದಾರೆ ಅಂದರೆ ಸಿದ್ದರಾಮಯ್ಯ. ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ. ನಾನು ಬಾಗಿಲಲ್ಲ ನಿಂತಿದ್ದೆ. ನಮಸ್ಕಾರ ಸರ್, ನಮಸ್ಕಾರ, ಏನಪ್ಪ ಬಂದೆ ಅಂತ ಕೈ ಬಾ ಮುಂದಕ್ಕೆ ಹೋಗೋಕ್ಕಲ್ಲ, ನಾನು ಹಿಂದಕ್ಕೆ ಕರ್ಕೊಂಡು ಹೋಗೋದು ಬಂದಿದ್ದೀನಿ, ಒಳಗಡೆ ಬಂದಿದ್ದೀನಿ. ಏನು ಹೇಳೋದಿಲ್ಲ, ಒಳಗಡೆ ಬಂದು ಹೇಳ್ತೀನಿ. ನಾನು ಈ ಸಬ್ಜೆಕ್ಟ್ ಇತ್ತು, ನೀವು ತುಂಗಭದ್ರಾ ಕುಡಿಯೋ ನೀರಿಂದು ಒಂದು ಡೇಟ್ ಫಿಕ್ಸ್ ಮಾಡಬೇಕು, ಅದು ಅಪ್ರೂವ್ ಮಾಡಲೇಬೇಕು ನಿಮ್ಮ ಕಾಲದಲ್ಲಿ ಅಂದಾಗ ಅಲ್ಲೇ ಕೂತ್ಕೊಂಡು ಬರ್ತೀನಿ. ಅಧಿಕಾರಿಗಳನ್ನೆಲ್ಲ ಕರೆಸಿ ಒಂದು ಡೇಟ್ ಫಿಕ್ಸ್ ಮಾಡಿ ಎಷ್ಟೋ ಅಧಿಕಾರಿಗಳು ಅಷ್ಟು ದುಡ್ಡು ಇಲ್ಲ. ಅದು ನಾನು ಫೈನಾನ್ಸ್ ಮಿನಿಸ್ಟರ್, ದುಡ್ಡು ಕೊಡೋದು ನಾನು, ನೀವೇ ನಾನು ಅಂದು 1,350 ಕೋಟಿ ಅಪ್ರೂವ್ ಮಾಡಿದ್ದಾಯಿತು. ಅವರೇ ಶಂಕುಸ್ಥಾಪನೆ ಮಾಡಿದ್ರು, ಉದ್ಘಾಟನೆ ಕೂಡ ಅದೇ ಮಾಡಿದ್ರು ಪಾವಗಡದಲ್ಲಿ. ಇವತ್ತು ಕೂಡ
ಪೇಟೆ ಡ್ಯಾಮ್ ಬರ್ತಕ್ಕಂಥ ನೀರು ಪಾಗೋಡಕ್ಕೆ ಒಂದಕ್ಕೆ ಅಂತ ಮಾಡಿದ್ರು. ಆಮೇಲೆ ಬೇರೆ ಬೇರೆಯವರು ಕೇಳಿದಾಗ ಕೂಡ್ಲಿಗೆ ಕೊಟ್ಟರು, ಮೊಳಕಾಲ್ಮೂರು, ಕೆಳಕೆರೆ. ಆದರೆ ಅವ್ರು ಯಾರಿಂದ ಕುಡಿತಾ ಇಲ್ಲ. ಕಂಪ್ಲೀಟ್ ಆಗಿರೋದು 100% ನಮ್ಮದೊಂದೇ. ಇವಾಗ ನಮ್ಗೊಬ್ಬರಿಗೆ ನೀರು ಬರ್ತಕ್ಕಂಥ ಇನ್ನು ಅವರ ಕೆಲಸಗಳು ಆಗ್ತಾ ಇದ್ದಾವೆ. ಇಲ್ಲ ನನ್ನ ಪ್ರಜರ ಮೇಲೆ, ಅಧಿಕಾರಿಗಳ ಮೇಲೆ, ಕನ್ನಡಗಳ ಮೇಲೆ ಪ್ರೆಜರ್ ಮಾಡಿ ಮಾಡಿ ನಮ್ಮ ಕೆಲಸ ಫಾಸ್ಟ್ ಮುಗಿಸಿ ನಮ್ಮ ಎಲ್ಲ ಹಳ್ಳಿಗಳು ಇದು ಜೀವಂತವಾಗಿ ಕೂಡ ಆ ಡ್ಯಾಮ್ ಎಷ್ಟು ದಿನ ಇರುತ್ತಾವೆ? 2 ದಿನ ಇರುತ್ತೆ. ಅಷ್ಟು ದಿನ ನೀರು ಬಿಡ್ತಕ್ಕಂಥ ಕಾರ್ಯ ಯಾರಾದರೂ ಮಾಡಿದಾರ? ಅದು ಸ್ವಾಮಿ ಜನಸೇವೆ ಸುಮ್ಮನೆ ಬರೋದಿಲ್ಲ. ನಾವು ಅಧಿಕಾರ ಇದ್ದಾಗ ಏನು ಮಾಡಿದ್ದೀವಿ ಅಂತಕ್ಕಂಥದ್ದಕ್ಕೆ ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕು. ಸಿದ್ದರಾಮಯ್ಯನವರು 100 ವರ್ಷ ಆದರೆ ಯಾರು ಈ ಪಾಗೋಳಿಗೆ ಅವರು ಸಿದ್ದರಾಮಯ್ಯ ಅದಂತ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗಿತ್ತು. ನಾವು ನೀವೆಲ್ಲರಿಗೆ ಇವತ್ತು ದಾಖಲುಮಾಡಿಗೆ ಅಂದರೆ ಡ್ಯಾಮ್ ಕಟ್ಟಿ ಭಾಳ ಗಲಾಟೆಗಳಾಯಿತು, ಇಂಟರ್ ಸ್ಟೇಟ್ ಪ್ರಾಬ್ಲಮ್ ಆಯಿತು, ಎಲ್ಲ ಆಯಿತು, ಕಟ್ಟಿದ್ವಿ. ಯಾರಾದರೂ ಆ ದೇವಸ್ಥಾನಕ್ಕೆ ಬಂದಾಗ ಈ ಡ್ಯಾಮ್ ಯಾರು ಕಟ್ಟಿದ್ದಾರೆ? ನನ್ನ ಸತ್ತರು ಹೆಂಗಡಪ್ಪ ಅದು ಯೋಚನೆ ಮಾಡಿ ಕೆಲಸ ಮಾಡಬೇಕಾಗಿತ್ತು. ನಾವು ನೀವೆಲ್ಲ ಕೂಡ ಜನಪ್ರತಿನಿಧಿಗಳು ಕೂಡ ಆ ಕೆಲಸ ಮಾಡಬೇಕಾಗಿತ್ತು. ಇದು ಬೆಳಗ್ಗೆ ಮನೆಗೆ ಬಂದರೆ ನನ್ನ ಮಗನಿಗೆ ಬೋಧನೆ ಬರೆದಿದ್ದಂತೆ ನಾನು ನೋಡಯ್ಯ, ನೀನು ಅಧಿಕಾರ ಇರೋರು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಎಂಗೇಜ್ ಮಾಡಿದ್ದೇನೆ ಅಂತ ಗುರುತಿರ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಯೋಚನೆ ಮಾಡಿ ನಾನು ಹೇಳೋದೇ ಮೊದಲ ಯಾವುದಾದ್ರು ಇವಾಗ ಸೋಲಾರ್ ಬಂತು, ರೈಲ್ವೆ ಬಂತು, ಅಪ್ಪರ ಭದ್ರಾ ಬಂತು, ತುಂಗಭದ್ರಾ ಬಂತು, ಎತ್ತಿನಹೊಳೆ ಬಂತು. ನಾನು ಇನ್ಚಾರ್ಜ್ ಮಂತ್ರಿದ್ದಾಗ ಅಪ್ಪರ ಭದ್ರಾ ಸ್ಯಾಂಕ್ಷನ್ ಮಾಡಿದ್ದೆ, ಎತ್ತಿನಹೊಳೆ ಮಾಡಿದ್ದೆ. ಯಾರ ಕಾಲದಲ್ಲಿ ಬಂದು ಎತ್ತಿನಹೊಳೆ ಬಂದರು? ಅಪ್ಪರ ಭದ್ರಾ ಯಾರ ಕಾಲದಲ್ಲಿ ಬಂತು? ರೈಲ್ವೆ ಯಾರ ಕಾಲದಲ್ಲಿ? ಎಲ್ಲ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಮಾಡೋದು. ದೇವರಾಜ ಅರಸಿದ್ದಲ್ಲ, ನಾವು ಯಾಕೆ ನೆನೆಸ್ತೇವೆ? ಅದೇ ಹಿಂದೆ ಎಷ್ಟು ಜನ ಮುಖ್ಯಮಂತ್ರಿಗಳು ಹೋಗಿಲ್ಲ, ಯಾಕೆ ನೆನೆಸ್ತಾರೆ? ದೇವರಾಜ ಅರಸನ್ನ ಯಾಕೆ ಒಂದು ಗೊತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡಿರೋದ್ರಿಂದ ನಾವು ಇವತ್ತು ಸಿದ್ದರಾಮಯ್ಯ 5 ಗ್ಯಾರಂಟಿಗಳ ತಂದರು. SC STಗಳಿಗೆ, ಹಿಂದುಳಿದವರಿಗೆ ಬೇಕಾದಷ್ಟು ಕಾನೂನುಗಳನ್ನು ತಂದು ಕೆಲಸ ಮಾಡಿರೋದ್ರಿಂದ ಇವತ್ತು ಗುಂಡೂರಾವನ್ನ ಫ್ರೀ ಕರೆಂಟ್ ಮಾಡೋದು. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಅಧಿಕಾರಿ ಶಾಶ್ವತವಲ್ಲ, ನಾನು ಇರಿದಂಥ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಹೆಸರು ಮಾಡೋದಕ್ಕೆ ನಾವಿದು ಶಾಶ್ವತವಾಗಿ ಭಾಳ ಜನ ಇರೋದಿಲ್ಲ, ಅಧಿಕಾರನೇ ಇರೋದಿಲ್ಲ. ಒಂದು ಕೆಲಸ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು, ನೀವು ಸೇರಿ ಅಂತ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತಾ, ರೈಲ್ವೆ ಅವರು ಒಂದು ಜಾಗ ಕೇಳಿದ್ರು. ರೆವಿನ್ಯೂ ಅಧಿಕಾರಿಗಳು ನೀವೇ, ಎಲ್ಲೆಲ್ಲಿ ಜಾಗ ಇದೆ, ಯಾರಿಗೆ ಉಳಿದುಕೊಳ್ಬೇಕಂತ ಉಳಿದುಕೊಳ್ಳೋರು ನೀವು. ನಿಮ್ಮ ಜಾಗ ನೀವು ಉಳಿದುಕೊಳ್ಳಿ, ಗ್ರಾಂಟ್ ಅಂತ ಕೊಡ್ಸೋದಿಲ್ಲ ಜವಾಬ್ದಾರಿ ಜಾಗ ಉಳಿದುಕೊಳ್ತಕ್ಕಂಥ. ಆದರೆ ನಮ್ಮ ಕಾಲದಲ್ಲಿ ಒಂದು ಮನೆಯನ್ನು ಮಾಡಿ ಹೋಗಿದ್ದೀವಿ ಅಂತ ಹೇಳಿದ್ರು, ನಿಮಗೆ ಉಳಿಬೇಕಾದ್ರೆ ರಾತ್ರಿ ಆಗಲಿ ಚಿಂತನೆ ಮಾಡಿ. ಈ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಿಮ್ಮ ಹೆಸರು ಶಾಶ್ವತವಾಗಿ, ನೀವೇನು ಶಾಶ್ವತವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಇರೋದಿಲ್ಲ, ಆದರೆ ನಿಮ್ಮ ಹೆಸರು ಇದೆ. ಅದಕ್ಕೆ ರಾಜಗೋಪಾಲ್ಗೆ ಹೇಳಿದ್ರೆ ಅದು ಹುಡುಕೊಡ್ತಾನೆ, ಬೇರೆಯವರಿಗೆ ಎಷ್ಟೋ ಜನ ಹುಡುಕೊಡ್ತಾನೆ, ಎಲ್ಲರಿಗೂ ಇದ್ದಾಗಲ್ಲ. ಅದರಿಂದ ಜಾಗ ನೀವು ಉಳ್ಕೊಳ್ಳಿ, ಗ್ರಾಂಟ್ ಕೊಡ್ತಾನ. ನೀವೇನು ನಿಮ್ಮ ಮನೆಗೆ ಕೇಳ್ತಾ ಇಲ್ಲ, ನಿಮ್ಮ ಸ್ವಂತಕ್ಕೂ ಕೇಳ್ತಾ ಇಲ್ಲ. ಅದಕ್ಕೆ ಕೊಡೋದಕ್ಕೆ ಯೋಚನೆ ಮಾಡಬೇಕಾದ ಏನು ಅವಶ್ಯಕತೆ ಇಲ್ಲ. MLA ಗ್ರಾಂಟ್ನಲ್ಲಿ ಕೊಡುತ್ತೇನೆ, ಇವಾಗ ಕೆಲಸ ಜಾಗ ಉಳ್ಕೊಳ್ಳಿ ಅಂತ ಮಾತನ್ನು ಹೇಳಿ ಇಲ್ಲಿ ಬರಮಾಡಿಕೊಂಡು ಕಾರ್ಯಗಳು ಡೈಲಿ ವಿತರಣೆ ಮಾಡಿ 4 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನಿಮಗೆಲ್ಲ ದೇವರ ಆಯುರ ಆರೋಗ್ಯ ಕೊಡಲಿ ಅಂತ ಆಶೀರ್ವಾದ ಮಾಡಿ ನಾನು 2 ಮಾತು ಹೇಳಿ ಮುಗಿಸುತ್ತೇನೆ. ಪಾವಗಡ ಘಟಕದ ಆಶ್ರಯದಲ್ಲಿ ಇವತ್ತು ಮಾನ್ಯ ನಮ್ಮ ಪಾವಗಡ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಹಿರಿಯ ರಾಜಕಾರಣಿಗಳು ಹಾಗೂ ಜನನಾಯಕರು ಆದಂಥ ಮಾಜಿ ಸಚಿವರಾದಂಥ ವೆಂಕಟರಮಣ ಅವರಿಗೆ
ಈ ಕಾರ್ಯಕ್ರಮದ ಪರವಾಗಿ ತುಂಬವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ನಮ್ಮ ತಾಲೂಕಿನ ದಕ್ಷ ಆಡಳಿತಗಾರರು ಹಾಗೂ ಪಾವಡ ತಾಲೂಕಿನ ತಹಶೀಲ್ದಾರರು ಹಾಗೂ ದಂಡ ಅಧಿಕಾರಿಗಳಂತ ವೈ ರವಿ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಂತ ಮಧುಕುಮಾರ್ ಸಾರ್ಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆಗಿಸುವಂತ ನಮ್ಮ ಪಾವಡ ತಾಲೂಕಿನ ನಿವೃತ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಮೈಲಾಪ್ಸರು ಬಂದರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ರವಿಕುಮಾರ್ ಎಚ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ನಾವು ವಂದನೆ ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪಾವಡ ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿ ವೃಂದದವರು ಕೂಡ ಕಾರ್ಯಕ್ರಮದ ಪರವಾಗಿ ಅವರು ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ